ಕನ್ನಡ ತಂತ್ರಜ್ಞಾನ ಈ ಚಾನೆಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಅವರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಆಲ್ ಎಂಬ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಧನ್ಯವಾದಗಳು. ಹಲೋ ಸ್ನೇಹಿತರೆ, ನಾನು ನಿಮ್ಮ ಸ್ನೇಹಿತ ಮಣಿಕಟ್ಟ ಮಾತಾಡ್ತಾ ಇದ್ದೀನಿ. ಕನ್ನಡ ತಂತ್ರಜ್ಞಾನ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನೀವು ನಿಮ್ಮ ಮೊಬೈಲ್ಗಳಲ್ಲಿ ಪ್ರತಿಯೊಂದು ಮೊಬೈಲ್ಗಳಲ್ಲೂ ಕೂಡ ರಿಂಗ್ಟೋನ್ನ ಹೇಗೆ ಸೆಟ್ ಮಾಡ್ಕೊಳ್ಳೋದು, ಅಂದರೆ ನಿಮ್ಮ ಕಾಲ್ ರಿಂಗ್ಟೋನ್ ಹೇಗೆ ಸೆಟ್ ಮಾಡ್ಕೊಳ್ಳೋದು ಅಂತಂದರೆ ಔಟಿಂಗ್ ರಿಂಗ್ಟೋನು, ಅಂದರೆ ನಿಮ್ಗೆ ಯಾರು ಕಾಲ್ ಮಾಡ್ಬೇಕಾದ್ರೆ ನಿಮ್ಗೆ ಕೇಳಿಸೋ ಥರ ರಿಂಗ್ಟೋನ್ನ ನಿಮ್ಗೆ ಬೇಕಾದ್ರೆ ಸಾಂಗ್ಸ್ ಆಗಿರ್ಬೋದು ಅಥವಾ ಮ್ಯೂಸಿಕ್ ಆಗಿರ್ಬೋದು ಅಥವಾ ಮೊಬೈಲಲ್ಲಿ ಕೊಟ್ಟಿರುವಂಥ ಡಿಫಾಲ್ಟ್ ಮ್ಯೂಸಿಕ್ಗಳಾಗಿರ್ಬೋದು ಯಾವ ಥರ ಸೆಟ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಿದ್ರಿ. ಬನ್ನಿ ವಿಡಿಯೋನ ಆರಂಭ ಮಾಡೋಣ. ಇವಾಗ ಸ್ನೇಹಿತರೆ, ನಾನು ಸೆಟ್ಟಿಂಗ್ಸ್ನ ಓಪನ್ ಮಾಡ್ತೀನಿ. Double dash tab to active. 4:45. Power menu. Open settings button. Notification shade. Settings. Search settings. Battery. ಸ್ನೇಹಿತರೆ, ನನಗೆ ಶಾರ್ಟ್ಕಟ್ಟಾಗಿ ನಾನು ನೋಟಿಫಿಕೇಷನ್ ಒಳಗಡೆ ನಾನು ಸೆಟ್ಟಿಂಗ್ಸ್ ಆಪ್ಷನ್ ಇಟ್ಕೊಂಡಿದ್ದೆ. ಹಾಗಾಗಿ ನಾನು ನೋಟಿಫಿಕೇಷನಿಂದನೇ ಸೆಟ್ಟಿಂಗ್ಸ್ನ ಓಪನ್ ಮಾಡಿದೆ. ನೀವು ನಿಮ್ಮ ಒಂದು ಆ್ಯಪ್ ಲಿಸ್ಟಿಂದ ಸೆಟ್ಟಿಂಗ್ಸ್ನ ಓಪನ್ ಮಾಡ್ಕೋಬೋದು. ಫೋನ್ ಸೆಟ್ಟಿಂಗ್ಸ್ನ ಓಪನ್ ಮಾಡಿದ ನಂತರ ಇಲ್ಲಿ ಏನೇನಿದೆ ನೋಡ್ತಾ ಬರೋಣ ಬನ್ನಿ. Storage 96. Settings out of list. Search settings. Search. Network and internet. Mobile. Connected devices. Bluetooth. Pairing. Bluetooth. Apps, recent apps. Default apps. Notifications. Battery 36%. Battery. Storage 96%. Storage. Sound. Volume. Vibration. Do not disturb. Double dash tab. ಸೌಂಡು, ವೈಬ್ರೇಷನ್, ವಾಲ್ಯೂಮ್ ಅಂತ ಒಂದು ಆಪ್ಷನ್ ಇದೆ ನೋಡಿ. ಇದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇದರೊಳಗಡೆ ಹೋಗಬೇಕಾಗುತ್ತೆ. Display. Sound. ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿ ಓಪನ್ ಮಾಡಿದ್ದೀನಿ. ಸ್ನೇಹಿತರೆ, ಇದರೊಳಗೆ ಹೋದ ನಂತರ ಇಲ್ಲಿ ಕೆಳಗಡೆ ನೀವೇನು ಡಿಫಾಲ್ಟ್ ರಿಂಗ್ಟೋನ್ ಇರುತ್ತೆ ತೋರಿಸ್ತಾ ಇರುತ್ತೆ. ಮೇಲ್ಗಡೆಯಿಂದ ಏನೇನಿದೆ ಅಂತ ನೋಡ್ತಾ ಬರೋಣ. ಸ್ವೈಪ್ ಮಾಡೋಣ ಮೇಲ್ಗಡೆಯಿಂದ. ಮೀಡಿಯಾ ವಾಲ್ಯೂಮ್ 100%. ಮೀಡಿಯಾ ವಾಲ್ಯೂಮ್ 100 ಇದೆ. ನೆಕ್ಸ್ಟ್ ಓವರ್ ವಾಲ್ಯೂಮ್ 100%. ಇದು 100 ಇದೆ. ರಿಂಗ್ ಆ್ಯಂಡ್ ನೋಟಿಫಿಕೇಶನ್ ವಾಲ್ಯೂಮ್ 0%. ಇದು 0% ಇದೆ. 0% ಇದೆ. ಇದು 0% ಇದೆ ಸ್ನೇಹಿತರೆ. ಇವಾಗ ಅದಿರಲಿ. ಇವಾಗ ಅದನ್ನು ನಾನು 100% ಮಾಡ್ತೇನೆ. 100ಕ್ಕೆ 0%. 100%. Ringtone volume set to 100%. ಸ್ನೇಹಿತರೆ, 100 ಆಗಿದೆ. ಇವಾಗ ನಾನೀಗ ರಿಂಗ್ಟೋನ್ನ ಚೇಂಜ್ ಮಾಡಬೇಕು. ಇಲ್ಲ ನೀವು ಮೇಲ್ಗಡೆಯಿಂದ ಕೆಳಗಡೆ ಸ್ವೈಪ್ ಮಾಡ್ತಾ ಬಂದರೆ ಇಲ್ಲೊಂದು ಆಪ್ಷನ್ ಸಿಗುತ್ತೆ ನೋಡಿ, ಅದೇನಂತ ಕೇಳಿಸ್ಕೊಳ್ಳಿ. ಫೋನ್ ರಿಂಗ್ಟೋನ್ ಅಂತ ಹೇಳುತ್ತೆ. ಇಲ್ಲಿ ನಾನು ಮೊದಲು ಯಾವ ಸಾಂಗ್ನ ಸೆಲೆಕ್ಟ್ ಮಾಡಿದ್ದೀನಿ ಅದು ತೋರಿಸ್ತಾ ಇದೆ, ಕೇಳಿಸ್ಕೊಳ್ಳಿ. ನಾನು ಫೋನ್ ರಿಂಗ್ಟೋನ್ ಜುಮ್ ಜುಮ್ ಹೃದಯ ಅನ್ನೋ ಸಾಂಗ್ನ ಸೆಲೆಕ್ಟ್ ಮಾಡಿದೆ. ಈಗ ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿ ಓಪನ್ ಮಾಡ್ತೀನಿ. Animals colon ringtones in list. Use a different tab. Just sounds. Phone ringtone. Geo. ಸ್ನೇಹಿತರೆ, ಇಲ್ಲಿ ಓಪನ್ ಆಗಿದೆ ಇವಾಗ ಆಪ್ಷನು. ಇಲ್ಲಿ ಎಲ್ಲ ಮ್ಯೂಸಿಕ್ಗಳು ಇದ್ದಾವೆ. ನಾವು ಸೆಟ್ ಮಾಡಿರುವಂಥ ಮ್ಯೂಸಿಕ್ಗಳಾಗಿರ್ಬೋದು ಅಥವಾ ಫೋನಲ್ಲಿ ಡಿಫಾಲ್ಟಾಗಿ ಕೊಟ್ಟಿರುವಂಥ ಮ್ಯೂಸಿಕ್ಗಳಾಗಿರ್ಬೋದು. ನೀವು ಸರ್ಚ್ ಮಾಡಿ ನೀವು ಒಂದು ರಿಂಗ್ಟೋನ್ನ ಸೆಟ್ ಮಾಡ್ಕೋತೀನಿ ಅಂದರೆ ಇಲ್ಲಿ ಕೆಳಗಡೆ ಲಾಸ್ಟಲ್ಲಿ ಒಂದು ಆಪ್ಷನ್ ಇರುತ್ತೆ ನೋಡಿ. ಇದೆಲ್ಲ ತೋರಿಸ್ತೀನಿ ರೀ, ಯಾವ ಆಪ್ಷನ್ ಅಂತ ತೋರಿಸ್ತೀನಿ. ಆ್ಯಡ್ ರಿಂಗ್ಟೋನ್ ಅಂತ ಒಂದು ಆಪ್ಷನ್ ಇರುತ್ತೆ. ಇದ್ರೊಳಗಡೆ ಹೋಗ್ಬಿಟ್ಟು ನಿಮ್ಗೆ ಬೇಕಾಗಿರೋವಂಥ, ಅಂದರೆ ನಿಮ್ಮೊಂದು ಮೆಮೊರಿ ಕಾರ್ಡಲ್ಲಿ ಸಾಂಗ್ ಇರ್ಬೋದು ಅಥವಾ ನಿಮ್ಮ ಇಂಟರ್ನ್ಯಾಷನಲ್ ಸ್ಟೋರೇಜಲ್ಲಿರುವಂಥ ಸಾಂಗ್ಸ್ಗಳನ್ನ ನೀವು ಇಲ್ಲಿಂದ ಸೆಲೆಕ್ಟ್ ಮಾಡ್ಕೋಬೋದು. ಇವಾಗ ನನಗೆ ಇಲ್ಲೇ ನಾನು ಮೊದಲು ಸೆಟ್ ಮಾಡಿರೋ ಹಳೆ ಸಾಂಗ್ಗಳಿದ್ದಾವೆ, ಅದನ್ನೇ ಸೆಲೆಕ್ಟ್ ಮಾಡ್ಕೋತೀನಿ. ನಾನು ಸರ್ಚ್ ಮಾಡೋ ಅವಶ್ಯಕತೆ ಏನಿಲ್ಲ. ನೀವು ಜೀಸಸ್ ಸಾಂಗ್ ಇದೆ, ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡ್ತೀನಿ ಇವಾಗ. ಸ್ನೇಹಿತರೆ, ನೀವು ಸಾಂಗ್ ಮೇಲೆ ಡಬಲ್ ಟ್ಯಾಪ್ ಮಾಡಿದ ತಕ್ಷಣ ಸಾಂಗ್ನ ಮತ್ತೆ ಸ್ಟಾಪ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಅದು ಆಫ್ ಮಾಡೋಕ್ಕಾಗಲ್ಲ. ಹಾಗಾಗಿ ಸಾಂಗ್ನ ಸೆಲೆಕ್ಟ್ ಮಾಡಿದ ನಂತರ ರೈಟ್ ಸೈಡು ಓಕೆ ಅನ್ನೋ ಒಂದು ಆಪ್ಷನ್ ಇರುತ್ತೆ. ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿದ ತಕ್ಷಣ ಸೆಟ್ ಆಗುತ್ತೆ ನಿಮ್ಮೊಂದು ರಿಂಗ್ಟೋನು. ಇವಾಗ ನಾನು ಬೇಕಾದ್ರೆ ನೋಡಿ ಕೇಳಿಸ್ಕೊಳ್ಳಿ, ನಾನು ಸೆಟ್ ಮಾಡಿರೋಂಥ ರಿಂಗ್ಟೋನ್ ಏನಿದೆ ಹೇಳುತ್ತೆ. ಆವಾಗಲೇ ಸ್ನೇಹಿತರೆ ಜುಮ್ ಜುಮ್ ಹೃದಯ ಅಂತ ಸಾಂಗ್ಸ್ ಸೆಲೆಕ್ಟ್ ಮಾಡಿದೆ. ಇವಾಗ ಚೇಂಜ್ ಆಗಿದೆ, ಕೇಳಿಸ್ಕೊಳ್ಳಿ.
Phone ringtone. Brighton dash D manager Victorano underscore Simon Moses underscore Canada Christian songs underscore. ಕ್ರಿಶ್ಚಿಯನ್ ಸಾಂಗು ನಾನು ಏನು ಇವಾಗ ನಿಮಗೆ ಪ್ಲೇ ಮಾಡಿ ಕೇಳಿಸಿದ್ನಲ್ಲ ಆ ಸಾಂಗ್ ಸೆಟ್ ಆಗಿದೆ. ಇಷ್ಟೇ ಸ್ನೇಹಿತರೆ, ನಿಮ್ಮ ಒಂದು ಮೊಬೈಲ್ಗಳಲ್ಲಿ ರಿಂಗ್ಟೋನ್ನ ಸೆಟ್ ಮಾಡ್ಕೋಬೇಕಾಗಿರೋದು ನೀವು. ಇಷ್ಟು ಮಾಡಿದ್ರೆ ನಿಮ್ಮ ಒಂದು ಮೊಬೈಲ್ಗಳಲ್ಲಿ ಡಿಫಾಲ್ಟಾಗಿ ಕೊಟ್ಟ ರಿಂಗ್ಟೋನ್ಗಳಾಗಿರ್ಬೋದು, ಮ್ಯೂಸಿಕ್ಗಳು, ಅಥವಾ ನಿಮ್ಮ ಒಂದು ಮೆಮೊರಿ ಕಾರ್ಡಲ್ಲಿರುವಂಥದ್ದಾಗಿರ್ಬೋದು, ಅಥವಾ ಫೋನಲ್ಲಿ ಇಂಟರ್ನ್ಯಾಷನಲ್ ಸ್ಟೋರೇಜಲ್ಲಿರುವಂಥ ಸಾಂಗ್ಸ್ಗಳಾಗಿರ್ಬೋದು, ನೀವು ಸೇವ್ ಮಾಡ್ಕೋಬೋದು. ಈ ರೀತಿ ಅಂದರೆ ರಿಂಗ್ಟೋನಾಗಿ ಸೆಟ್ ಮಾಡ್ಕೋಬೋದು, ನಿಮ್ಮ ಒಂದು ಕಾಲ್ಸ್ ರಿಂಗ್ಟೋನ್ ಆಗಿ. ಸ್ನೇಹಿತರೆ, ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದರೆ ನಮ್ಮ ಕನ್ನಡ ತಂತ್ರಜ್ಞಾನ ಯೂಟ್ಯೂಬ್ ಚಾನಲಲ್ಲಿ ನೀವು ಕಮೆಂಟ್ ಮಾಡಿ, ಇಷ್ಟ ಆಗಿದೆ ಅಂತ ಸೂಪರ್ ಗುರು ವಿಡಿಯೋ ಅಂತ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗಳು ಇಷ್ಟ ಆಯಿತು ಅಂದರೆ ನಿಮ್ಗೆ ಖಂಡಿತವಾಗ್ಲೂ ಲೈಕ್ ಮಾಡೋದಂತ ಮರೆಯಬೇಡಿ, ಲೈಕ್ ಮಾಡಿ. ಓಕೆನಾ? ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.